ಏಯ್ ಕೊಚ್ತಾರಾ? ಸಾಲಿಲ್ಲ ನಿಂಗೆ? ಹಾಂ ಸಾಕಾಗಿಲ್ಲ? ಇಲ್ಲ ಕೈಯಲ್ಲಿ ಎಂತಿಲ್ಲ ನೋಡಿ. ಯೂಶ್ವಲಿ ಈ ಸೀಸನಲ್ಲಿ ಜಾಸ್ತಿ ಪೇರಳೆ ಹಣ್ಣು ಬೀಳುತ್ತೆ. ಮಳೆಗಾಲ ಶುರುವಾಗೋ ಫಸ್ಟು ತಿಂಗಳು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಪೇರಳೆ ಹಣ್ಣು ಬಿಡೋಕ್ಕೆ. ನನಗೆ ಪೇರಳೆ ಹಣ್ಣು ಅಷ್ಟಿಷ್ಟ, ನಮ್ಮನೆ ಜನಗಳಿಗೂ ಪೇರಳೆ ಹಣ್ಣು ಅಷ್ಟಿಷ್ಟ. ಪೂರ್ತಿ ನಿಮಗೆ ಕೊಡೋದಾ? ಹಾಂ ನಾನು ತಿನ್ನೋದು ಬೇಡ? ಕೊಡ್ರಿ ನಡಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೆ. ಇದು ಆ್ಯಕ್ಚುಲಿ ಮಂಡಾಳೆ ನೀವೇನಂತೀರಾ? ಹಾಳೆ ಟೊಪ್ಪಿ ಅಂತಾರಲ್ಲ ಅದು. ಇದು ಬಿಸಿಲಿಗೆ ಹಾಕ್ಬೋದು. ಸೊ ನಾನು ತೋಟಕ್ಕೆ ಹೋಗ್ತಾ ಇದ್ದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಕ್ಯೂಟ್ ಕಾಣಿಸ್ತಾ ಇದ್ದೀನಿ ಅಲ್ವಾ ಮಂಡಾಳೆಯಲ್ಲಿ? ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ. ಸೊ ಇವಾಗ ತೋಟಕ್ಕೆ ಹೊರಟಿದ್ದೆ, ಅದಕ್ಕೋಸ್ಕರನೇ ಮಂಡಾಳೆ ಹಾಕ್ಕೊಂಡು ಬಂದಿದ್ದೀನಿ. ತಡ್ರಿ ಇವಾಗ ತೋಟ ಎಲ್ಲ ತೋರಿಸ್ತೀನಿ ಒಂದ್ಸಲ ನಿಮಗೆ. ಹಾಗೆ ಒಂದು ಕಹಿ ಘಟನೆಯನ್ನು ಹೇಳ್ತೀನಿ ತೋಟದ ಬಗ್ಗೆ. ಹಾಗೆ ನನ್ನ ಫೇವ್ರೆಟ್ ಮರನ ತೋರಿಸ್ತೀನಿ ನೋಡಿ. ಸೂರ್ಯ ಮುಳುಗೋ ಹೊತ್ತಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಟಿ ಮರ ಅಂತ ಅಲ್ಲಿ ಕುತ್ಕೊಂಡ್ರೆ, ದಿಬ್ಬದ ಮೇಲೆ ಕುತ್ಕೊಂಡ್ರೆ ಸೂರ್ಯ ಮುಳುಗೋದು ಕಾಣಿಸುತ್ತೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಫುಲ್ಲು ಲಂಡನ್ ಗಿಡ ಬೆಳೆದ್ಬಿಟ್ಟಿದೆ. ಇದು ಬೇರೆ ಗೋಳ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಮನೆ. ಸೊ ಮಲೆನಾಡಲ್ಲಿ ಗದ್ದೆ ಬದಲು ತೋಟ ಜಾಸ್ತಿ ಆಗ್ತಾ ಇದ್ದಾರೆ. ಇನ್ನೊಂದು 10-20 ವರ್ಷ ಇದೇ ಥರ ತೋಟ ಡೆವಲಪ್ಮೆಂಟ್ ಆಯಿತು ಅಂದರೆ ಭತ್ತ ಬೆಳೆಯೋರ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ. ಸೊ ಭತ್ತಕ್ಕೆ ಬರಗಾಲ ಬರುತ್ತೆ ಅನ್ನೋದು ನಮ್ಮ ಒಪಿನಿಯನ್ನು. ಯಾಕಂದರೆ ಈ ಸರೌಂಡಿಂಗಲ್ಲಿ ತುಂಬ ಗದ್ದೆಗಳಿತ್ತು. ಎಲ್ಲ ಗದ್ದೆಗಳಿಗೂ ಆಲ್ಮೋಸ್ಟ್ ಆಲ್ ತೋಟ ಕೂರಿಸ್ಬಿಟ್ಟಿದ್ದಾರೆ. ಎಲ್ಲ 1-2-3 ಗದ್ದೆನೇ ಇಟ್ಕೋತಾರೆ ಅಷ್ಟೇ. ಉಳಿದಿರೋ ಎಲ್ಲ ಗದ್ದೆಗೂ ತೋಟ ಕೂರಿಸ್ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಇವಾಗ ತುಂಬ ಗದ್ದೆ ಇದ್ದವ್ರಿಗೆ ಭತ್ತ ಸಿಗದೆ ಇರೋ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವಾಗ. ಸೊ ಎಲ್ಲರೂ ಭತ್ತನ ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಯೂಶ್ವಲಿ ಕಡಿಮೆ ಆದಾಗ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇವಾಗ ಡಿಮ್ಯಾಂಡು ಜಾಸ್ತಿ ಇದೆ, ಸಪ್ಲೈನೂ ಕಡಿಮೆ ಇದೆ. ಸಪ್ಲೈ ಕಡಿಮೆ ಇದ್ದಾಗ ಆಬ್ವಿಯಸ್ಲಿ ಭತ್ತಕ್ಕೆ ಬರಗಾಲ ಬರೋದು ಸಹಜ ಅಲ್ವಾ? ಸೊ ನನಗೆ ಹಂಗೆ ಅನಿಸುತ್ತೆ. ನಮ್ಮಮ್ಮ ತುಂಬ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಅದ್ರ ಬಗ್ಗೆ. ಜಾಸ್ತಿ ಇರಲಿಲ್ಲ ಅಂದರೂ ಭತ್ತನೇ, ಅದಕ್ಕಿರೋ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋಲ್ಲ. ಯಾಕಂದರೆ ನಾವು ಅಡಿಕೆನ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ಲ, ಯಾವತ್ತೂ ಅಕ್ಕಿನ ತಿಂದೆ ಹೊಟ್ಟೆ ತುಂಬಿಸ್ಕೊಳಕ್ಕಾಗೋದು ಅಂತ ನನ್ನ ಒಪಿನಿಯನ್. ಗೊತ್ತಿಲ್ಲ, ಹಾಗಂತ ನಾನು ತೋಟ ಹಾಕೋದು ತಪ್ಪು ಅಂತ ಹೇಳಲ್ಲ. ತೋಟ ಹಾಕೋದಕ್ಕೂ ರೀಸನ್ ಕೂಡ ಇದೆ. ಏನಂದರೆ ಇಲ್ಲಿ ಕಾಡ್ಕೋಣಗಳ ಹಾವಳಿ ಸಖತ್ ಜಾಸ್ತಿ. ನಾವು ಇವಾಗ ಭತ್ತ ನೆಟ್ಟಿ ಆಯ್ತಪ್ಪ, ಒಂದು ಜೂನ್ ಜುಲೈ ಹಾಗೆ ಅದು ಸ್ವಲ್ಪ ಬೆಳೆದಾದ್ಮೇಲೆ ಕಾಡ್ಕೋಣಗಳ ದಾಳಿ ಸ್ಟಾರ್ಟ್ ಆಗುತ್ತೆ. ಏನಾದರೂ ಒಂದು ಗಾಳಿಯಲ್ಲಿ ಗುಂಡು ಅಂತ ಹಾರಿಸ್ತೆ ಅಂದ್ಕೊಳ್ಳಿ, ಮಾರದಿನ ಪೊಲೀಸ್ನವ್ರು ಬರ್ತಾರೆ, ಅದಕ್ಕೊಂದಿಷ್ಟು ಬೈತಾರೆ. ಇವಾಗ ಅವ್ರನ್ನ ತಡೆಯೋಕ್ಕೂ ಆಗಲ್ಲ. ನಮ್ಮ ಕಾಡ್ಕೋಣನೆಲ್ಲ ಬೇಲಿ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಬೇಲಿನ ಕಿತ್ಕೊಂಡು ಹೋಗ್ತವೆ. ಸೊ ಆ ಥರ ಎಲ್ಲ ಇದ್ದವಾಗ ನೀವು ತೋಟ ಹಾಕಬೇಡಿ ಬರಗಾಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಜನಗಳಿಗೆ. ಸೊ ಅದಕ್ಕೂ ಪ್ರೊಟೆಕ್ಷನ್ ಅಂತ ಏನೂ ಇಲ್ಲ ಅಂದಾಗ ಜನಗಳು ಏನು ಮಾಡ್ತಾರೆ, ಹೋಗಲಿ ಬಿಡಿ ನೀ ಏನು ಮಾಡೋದು, ಭತ್ತದ ಬದಲಿಗೆ ಅಟ್ಲೀಸ್ಟ್ ತೋಟನಾದರೂ ಗ್ರೋ ಆಗಲಿ ಅನಿಸುತ್ತೆ. ಏನೋ ಗೊತ್ತಿಲ್ಲ, ಬಟ್ ಭತ್ತಕ್ಕೆ ಬರಗಾಲ ಬರದೇ ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಮಲೆನಾಡಲ್ಲಿ ಆಲ್ಮೋಸ್ಟ್ ತುಂಬ ಮನೆಗಳಲ್ಲಿ ಹಂಗೆ ಆಗಿದೆ. ಇವಾಗ ಭತ್ತ ಬಿಟ್ಟು ತೋಟ ಕೂರಿಸಿರೋ ಜನ ತುಂಬ ಉದಾಹರಣೆಗಳು ಸಿಗ್ತವೆ ನಮಗೆ. ಎಲ್ಲ ಅಡಿಕೆ ಮತ್ತು ಗದ್ದೆ ಫುಲ್ಲು, ಇಲ್ಲೆಲ್ಲ ಫುಲ್ ಸರೌಂಡಿಂಗ್ ಎಲ್ಲ ಫುಲ್ಲು ನಮ್ಮದಲ್ಲ ಎಲ್ರದ್ದು. ಸೊ ಇಲ್ಲೆಲ್ಲ ಫುಲ್ಲು ಅಡಿಕೆ ಮತ್ತು ಅಡಿಕೆ, ಬಾಳೆ, ಗದ್ದೆ, ಕಾಫಿ ಇದ್ದರೆ ಕಾಫಿ ಹಾಕ್ತೇವೆ. ಕಾಫಿ ಯಾರು ಬೆಳೆಯಲ್ಲ. ಹಲಸಿನಕಾಯಿ ಬಿಟ್ಬಿಟ್ಟಿದೆ, ಇನ್ನೇನು ಹಣ್ಣಾಗುತ್ತೆ ನೆಕ್ಸ್ಟ್ ತಿಂಗಳು. ಕ್ಯಾಶ್ಯೂಸ್ ಏನಿದೆ
ಗೇರು ಬೀಜ ಅದ್ರ ಮರ ಆಯಿತಾ. ಇದು ಮುತ್ಕನ್ ಎಲೆ ಅಂತ, ಇದ್ರಲ್ಲಿ ಊಟ ಮಾಡ್ತಾರೆ. ನೀವು ನೋಡಿರ್ತೀರ ಅನಿಸುತ್ತೆ. ಇದ್ರದ್ದು ಪ್ಲೇಟ್ಸ್ ಎಲ್ಲ ಬರುತ್ತೆ ಇತ್ತೀಚೆಗೆ, ತುಂಬ ಒಳ್ಳೆಯದಿದು ಇದರಲ್ಲಿ ಊಟ ಮಾಡೋದು. ನಾವೆಲ್ಲ ಊಟ ಮಾಡ್ತೀವಿ ಜಾಸ್ತಿ. ಇದು ನಂದಿ ಮರ. ಏನೋ ತೋರಿಸ್ಬೇಕು ಗೊತ್ತಾ, ಏನಂದರೆ ಈ ಗುಹೆ ಈ ಗುಹೆ ಮೇಲೆ ಒಂದು ಕತೆ ಇದೆ, ಕತೆ ಹೇಳ್ತೀನಿ. ವಯಸ್ಸಾದವರು ಹೇಳಿದ್ದು. ಅದ್ರ ಮೇಲ್ಗಡೆ ಫುಲ್ಲು ಒಂದು ದೊಡ್ಡ ಗ್ರೌಂಡ್ ಥರ ಇದೆ. ಬಿದನೂರು ನಗರದ ರಾಜ ಏನಿದ್ದಾರೆ ಅಲ್ಲಿ ಬಂದಾಗ ಅಲ್ಲಿ ಕೂತ್ರೆ ಇಡೀ ನಮ್ಮ ಊರೇ ಕಾಣಿಸುತ್ತೆ, ಫುಲ್ ಇಡೀ ಊರೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಜಾಗ ಮಾಡ್ಕೊಂಡಿದ್ರು. ಹಾಗೆ ಕವಲೇದುರ್ಗ ಕೋಟೆಗೆ ಹೋಗ್ತಾಯಿದ್ರು ಅನ್ನೋ ಮಾತು. ಏನಪ್ಪ ಇವಳು ಇವತ್ತು ಕಾಡು ಮಧ್ಯೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹ್ಞೂ ಕಣ್ರಿ, ಟ್ರಕ್ಕಿಂಗ್ ಬಂದಿದ್ದೀನಿ ಒಬ್ಬಳೆ, ಒಂದು 200 ಮೀಟರ್ಸ್. ಒಂದು ವ್ಯೂ ಪಾಯಿಂಟ್ ಇತ್ತು ಮನೆ ಹತ್ರ, ಅದನ್ನು ನಿಮಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ಹಿಂದೆ ಬಂದೆ ವಿತೌಟ್ ಮೈ ಅಮ್ಮನ ಪರ್ಮಿಷನ್. ಅಯ್ಯೋ ಏನೋ ಹಾರೋಗ್ತೈತಲ್ಲಿ. ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ಬಂದೆ. ಒಬ್ಬಳೇ ಬಂದಿದ್ದೀನಿ, ಸ್ವಲ್ಪ ಭಯ ಆಗ್ತೈತೆ. ಸೂರ್ಯ ಮುಳುಗೋದು ಸ್ವಲ್ಪ ಲೇಟ್ ಆಗೋದ್ರಿಂದ ಇವಾಗ 5:44, ಹೆಚ್ಚು ಕಡಿಮೆ 6:30ಗೆ ಮುಳುಗುತ್ತೆ ಸೂರ್ಯ. ಸೊ ನಾನು ಬೇಗ ಬಂದುಬಿಟ್ಟೆ. ಹೆಚ್ಚು ಕಡಿಮೆ ಇನ್ನೊಂದು ಅವರ್ ಬೇಕು ಮುಳುಗೋಕ್ಕೆ. ನೀವು ನೋಡಿಬೇಕು, ತೋರಿಸ್ತೀನಿ ಎಷ್ಟಿದೆ ಅಂತ. ಮೇಲಿದೆ 1 ಅವರ್ ಬೇಕು, ಇಲ್ಲ 3/4 ಗಂಟೆನಾದರೂ ಬೇಕು ಕೆಳಗೆ ಹೋಗೋಕ್ಕೆ. ಫುಲ್ ಕೆಳಗೆ ಹೋಗ್ಬೇಕು ಅಂದರೆ ಆ ಪಾಯಿಂಟ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಪಾಯಿಂಟಲ್ಲಿ ನೋಡಿದ್ರೆ ಕೊಡಚಾದ್ರಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ಫಾಗ್ ಎಲ್ಲ ಇರೋದ್ರಿಂದ ಕಾಣಿಸ್ತಿಲ್ಲ. ಸೇಮ್ ಅದೇ ವ್ಯೂ ಪಾಯಿಂಟಲ್ಲೇ ಕಾಣಿಸೋದು, ಅಲ್ಲೇ ಕಾಣಿಸುತ್ತೆ ಕೊಡಚಾದ್ರಿ ಕಾಣಿಸುತ್ತೆ ಅಲ್ಲಿ. ನಾನು ಇದುವರೆಗೆ ಕೊಡಚಾದ್ರಿಗೆ ಹೋಗಿಲ್ಲ. ಎಸ್, ಸಕಲಾಗಿ ಕಾಣಿಸ್ತಾ ಇದೆ ಅಲ್ವಾ ಸರ್ ಇವತ್ತು? ಅದು ಮೋಡ ಬೇರೆ ಇದೆಯಾ? ವಾವ್, ಸ್ವರ್ಗ. ನಾನೆಲ್ಲಿ ಕಪ್ಪಗಿದ್ದೀನಿ? ನಾನು ಬ್ರೌನಿ. ನಾನು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಬಂದಾಗ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.